ನಾನು ಸಿಎಂ ಆಗಿರೋದಕ್ಕೆ ವಿಪಕ್ಷದವರು ಸಹಿಸ್ತಾ ಇಲ್ಲ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಆರೋಪ ಇದು. ನಾನು ಮುಖ್ಯಮಂತ್ರಿ ಆಗಿರೋದನ್ನ ಬಿಜೆಪಿಯವರು ಮತ್ತು ಜೆಡಿಎಸ್ ಪಕ್ಷದವರು ಸಹಿಸ್ತಾ ಇಲ್ಲ ಅಂತ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಆರೋಪವನ್ನು ಮಾಡಿದ್ದಾರೆ. ನಾನು ಸಿಎಂ ಆಗಿರೋದಕ್ಕೆ ವಿಪಕ್ಷಗಳಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ, ನನ್ನ ಸರ್ಕಾರವನ್ನ ಸಹಿಸ್ತಾ ಇಲ್ಲ, ಅಸೆಂಬ್ಲಿ ನಡೆಯೋಕೆ ಬಿಡ್ತಾ ಇಲ್ಲ, ಒಂದು ಸಣ್ಣ ವಿಚಾರ ಇಟ್ಕೊಂಡು ಅಸೆಂಬ್ಲಿ ನಡೆಯೋಕೆ ಬಿಡ್ತಾ ಇಲ್ಲ, ಸದನ ನಡೆಯೋಕೆ ಬಿಡ್ತಾ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ರು ಅವರು. ಸದನ ಸರಿಯಾಗಿ ಆಗ್ತಾ ಇಲ್ಲ, 5 ದಿವಸ ಕಳಿತು. ಇದೇ ವಿಚಾರವನ್ನ ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. Unfortunately, we had to decide the assembly, and assembly is going on. We all have to go. My opposition party leaders, BJP leaders are not able to digest me and my government. There is nothing for them to fight against me. Since I am very clear in my thought, clear in my vision, clear in my attitude, and the approach towards the common man and the people of Karnataka, and to make India and Karnataka stronger. Fostering jealousy has no medicine. Jealousy ke medicine illa. ಅದಕ್ಕೆ ಪಾಪ ಅಸೆಂಬ್ಲಿಲಿ ನಮ್ಮ ಮಾತಾಡಕ್ಕೂ ಬಿಡ್ತಾ ಇಲ್ಲ, ಯಾವುದೋ ಸಣ್ಣ ಇದು ಮಾಡ್ಕೊಂಡು ಅಸೆಂಬ್ಲಿ ನಡೀತಾ ಇಲ್ಲ. ಬಟ್